ಕನ್ನಡಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವುದು ಜೈ. ವಾರ್ತೆಗಳ ಮುಖ್ಯಾಂಶಗಳು. ಕಾಡು ಪ್ರಾಣಿಗಳ ಹಾವಳಿಗೆ ಅಡಿಕೆ ಬೆಳೆಗಾರರಿಗೆ ಸಂಭವಿಸಿದ ನಷ್ಟಕ್ಕೆ ಪರಿಹಾರಕ್ಕೆ ಆಗ್ರಹಿಸಿ ಅಡಿಕೆ ಬೆಳೆಗಾರರಿಂದ ಬೃಹತ್ ಪ್ರತಿಭಟನೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಯುವ ವೈದ್ಯ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಎಬಿವಿಪಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಸಾಗರದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರರ ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಸಂಭ್ರಮ. ವನ್ಯಜೀವಿಗಳಿಂದ ಅಡಿಕೆ ಬೆಳೆಗೆ ಹಾನಿಯಾಗದಂತೆ ರಕ್ಷಣೆ ಮಾಡಿಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿದೆ. ಅರಣ್ಯ ಇಲಾಖೆ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುತ್ತಿಲ್ಲ ಎಂದು ಪ್ರಾಂತೀಯ ಅಡಿಕೆ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷ ಬಿಆರ್ ಜಯಂತ್ ಆರೋಪಿಸಿದರು. ಸಾಗರ ಪ್ರಾಂತೀಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಗುರುವಾರ ಅಡಿಕೆ ಬೆಳೆಗೆ ವನ್ಯಜೀವಿಗಳಿಂದ ಉಂಟಾದ ನಷ್ಟಕ್ಕೆ ಅರಣ್ಯ ಇಲಾಖೆ ಪರಿಹಾರ ಕೊಡಬೇಕೆಂಬ ಒತ್ತಾಯದ ಮನವಿಯನ್ನು ಕೊಡಲು ಸೇರಿದ್ದ ಬೆಳೆಗಾರರ ಅರ್ಜಿ ಆಂದೋಲನಾ ಸಭೆಯಲ್ಲಿ ಅವರು ಮಾತನಾಡಿ, ಮಂಗ, ಹಂದಿ, ಕಾಡುಕೋಣಗಳ ಉಪಟಳ ಹೆಚ್ಚಳವಾಗಿದೆ. ಮಂಗಗಳನ್ನು ಕೊಲ್ಲಲು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಅವಕಾಶವಿದೆ ಎಂದರು. ಮಂಗಗಳು ಬೆಳೆಯುತ್ತಿರುವ ಅಡಿಕೆಯನ್ನು ಚೀಪಿ ಬಿಸಾಕುತ್ತವೆ. ಇದರಿಂದ ಬೆಳೆಗಾರರಿಗೆ ವ್ಯಾಪಕ ನಷ್ಟವಾಗುತ್ತದೆ. ಅವುಗಳನ್ನು ಕೊಲ್ಲಲು ಡಿಎಫ್ಒ ಅವರು ಬರವಣಿಗೆಯಲ್ಲಿ ರೈತರಿಗೆ ಕೊಡಬೇಕು. ಅವುಗಳನ್ನು ಕೊಲ್ಲಲು ಕಾನೂನಿನಲ್ಲಿ ಅವಕಾಶವಿದ್ದರೂ ಜನರನ್ನು ಜೈಲಿಗೆ ಕಳಿಸುವುದು ಬೆಳೆಗಾರರ ಮೇಲೆ ನಡೆಸುತ್ತಿರುವ ದೌರ್ಜನ್ಯವಲ್ಲವೇ ಎಂದು ಪ್ರಶ್ನಿಸಿದರು. ವನ್ಯಜೀವಿಗಳಿಂದ ರೈತರಿಗೆ ಬಹಳಷ್ಟು ಕಿರುಕುಳವಾಗುತ್ತಿದೆ. ಇರುವ ಕಾನೂನನ್ನು ಬಳಸಲು ಅವಕಾಶ ಮಾಡಿಕೊಡಬೇಕು. ಮಂಗಗಳನ್ನು ಹೊಡೆಯಲು ಅವಕಾಶ ಮಾಡಿಕೊಡಬೇಕು. ಸರ್ಕಾರಿ ವ್ಯವಸ್ಥೆ ಜನರ ಪರವಾಗಿಲ್ಲ. ಬ್ರಿಟಿಷರ ಮಾದರಿಯಲ್ಲಿ ಆಡಳಿತ ನಡೆಯುತ್ತಿದೆ. ರೈತರಿಗೆ ತಹಸೀಲ್ದಾರರ ಕಚೇರಿಗಳಲ್ಲಿ ಗೌರವ ಸಿಗುತ್ತಿಲ್ಲ. ಇದಕ್ಕೆಲ್ಲ ಪರಿಹಾರ ಎಂದರೆ ರೈತರ ಸಂಘಟನೆ ಒಂದೇ. ಈ ಕುರಿತು ಹೋರಾಟ ಅನಿವಾರ್ಯ ಎಂದರು. ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಮಾತನಾಡಿ, ಕಾಡು ಪ್ರಾಣಿಗಳಿಂದ ಬೆಳೆಗಾರರ ಬೆಳೆ ನಷ್ಟಕ್ಕೆ ಅರಣ್ಯ ಇಲಾಖೆ ಪರಿಹಾರ ಕೊಡಬೇಕು. ಬೆಳೆ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬೆಳೆ ನಷ್ಟಕ್ಕೆ ಒಂದು ಕಾಲಮಿತಿಯಲ್ಲಿ ಪರಿಹಾರ ಕೊಡಬೇಕು. ನೆಪಕ್ಕಷ್ಟೇ ಪರಿಹಾರ ಕೊಡಲಾಗುತ್ತಿದೆ. ಒಂದು ಅಡಿಕೆ ಗಿಡ ನಾಶವಾದರೆ 600 ರು ಪರಿಹಾರ ಕೊಡಬೇಕೆಂದಿದೆ. ಇಲಾಖೆ ತಮ್ಮ ಗುತ್ತಿಗೆದಾರರ ಕೆಲಸವನ್ನು ಬೇಗ ಮಾಡಿಕೊಡುತ್ತದೆ. ರೈತರ ಬಗ್ಗೆ ಯಾಕೆಷ್ಟು ನಿರ್ಲಕ್ಷ್ಯ? ಉನ್ನತ ಅಧಿಕಾರಿಗಳಿದ್ದು ರೈತರ ಪರ ನ್ಯಾಯ ಕೊಡಲು ಯಾಕೆ ಸಾಧ್ಯವಾಗುತ್ತಿಲ್ಲ ಎಂದು ಪ್ರಶ್ನಿಸಿದರು. ಬಿಳಿ ಮಂಗಗಳು ಕಾಡು ಪ್ರಾಣಿ ಪಟ್ಟಿಗೆ ಸೇರಿಲ್ಲ ಎನ್ನುತ್ತಾರೆ. ಆದರೆ ಡಿಎಫ್ಒ ಹೊಡೆಯಬಹುದು. ಮನುಷ್ಯನ ಪ್ರಾಣಕ್ಕೆ ಅಪಾಯ ಎದುರಾದಾಗ ಹೊಡೆಯಲು ಅವಕಾಶವಿದೆ. ಶಿವಮೊಗ್ಗದಲ್ಲಿ ಮಂಕಿ ಪಾರ್ಕ್ ಮಾಡುವ ಯೋಜನೆ ಏನಾಯಿತು? ಈಗ ಬಿಳಿ ಮಂಗಗಳು ಕಾಡು ಪ್ರಾಣಿಗಳ ಪಟ್ಟಿಗೆ ಸೇರಿವೆ. ಅವುಗಳನ್ನು ಹಿಡಿದು ಮಂಕಿ ಪಾರ್ಕಿಗೆ ಬಿಡಬಹುದು ಎಂದರು. ಆಪ್ಸ್ಕೋಸ್ ಅಧ್ಯಕ್ಷ ಇಂದೂಧರಗೌಡ ಮಾತನಾಡಿ, ಬೆಳೆಗಾರರ ಪರ ಹೋರಾಟಕ್ಕೆ ಸಂಸ್ಥೆಯು ಸಂಪೂರ್ಣ ಬೆಂಬಲವಿದೆ. ಮಂಗಗಳು ಹಿಂಡು ಹಿಂಡಾಗಿ ಒಂದು ಅಡಿಕೆಯ ಕಾಯನ್ನು ಚೀಪಿ ಬೆಳೆ ಇಲ್ಲದಂತೆ ಮಾಡುತ್ತವೆ. ಬೆಳೆಗಾರರ ಸಮಸ್ಯೆಗೆ ತಕ್ಷಣ ಪರಿಹಾರ ಕೊಡಬೇಕು. ಕೊಳೆ ರೋಗದಿಂದ 50% ಬೆಳೆ ಈ ವರ್ಷ ನಷ್ಟವಾಗಿದೆ. ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಮಂಗಗಳಿಂದ ಹೆಚ್ಚು ಹಾನಿಯಾಗುತ್ತಿದೆ. ಬೆಳೆಗಾರರು ಆತಂಕದಲ್ಲಿ ಬದುಕುತ್ತಿದ್ದಾರೆ ಎಂದರು. ತೋಟಗಾರ್ ಸೊಸೈಟಿ ಅಧ್ಯಕ್ಷ ಕೆಸಿ ದ್ಯಾವಪ್ಪ ಮಾತನಾಡಿ, ಮಂಕಿ ಪಾರ್ಕ್ ಮಾಡುವ ಮೂಲಕ ಮಂಗಗಳ ಹಾವಳಿಯನ್ನು ತಪ್ಪಿಸಬೇಕು. ಬಾಳೆಹಳ್ಳಿಯಲ್ಲಿ ಬೆಳೆಗಾರರ ಮೇಲೆ ಹಾಕಿರುವ ಪ್ರಕರಣ ಅರಣ್ಯ ಇಲಾಖೆ ವಾಪಸು ಪಡೆಯಬೇಕು ಎಂದು ಒತ್ತಾಯಿಸಿದರು. ನ್ಯಾಯವಾದಿ ರವೀಶ್ ಕುಮಾರ್ ಮಾತನಾಡಿ, ವಕೀಲರಾದ ನಾವು ಯಾವತ್ತೂ ರೈತರ ಪರವಾಗಿದ್ದು ಅವರ ಕಷ್ಟಗಳಿಗೆ ಸ್ಪಂದಿಸುತ್ತೇವೆ. ಅರಣ್ಯ ಇಲಾಖೆ ನೀಡಿರುವ ಮನವಿಗಳನ್ನು ಅವರು ಕಸದ ಬುಟ್ಟಿಗೆ ಹಾಕುತ್ತಾರೆ. ಆದರೆ ನಾವು ಕಾನೂನಾತ್ಮಕ ಹೋರಾಟ ಮಾಡಿ ರೈತರ ಬೆನ್ನೆಲುಬಾಗಿ ನಿಲ್ಲುತ್ತೇವೆ. ಪ್ರತಿದಿನ ವನ್ಯಜೀವಿಗಳಿಂದ ಬೆಳೆಗಾರರಿಗೆ ತೊಂದರೆಯಾಗುತ್ತಿದೆ. ಅರಣ್ಯ ಇಲಾಖೆಗೆ ಗಿಡ ರಕ್ಷಣೆ ಮಾಡಲು ಕಾನೂನು ಇದ್ದರೆ ಬೆಳೆಗಾರರಿಗೆ ಬೆಳೆ ರಕ್ಷಿಸಿಕೊಳ್ಳಲು ರಕ್ಷಣೆ ಇಲ್ಲವೇ ಎಂದು ಪ್ರಶ್ನಿಸಿದರು. ಇಲಾಖೆಯ ಗಾರ್ಡ್ಗಳನ್ನು ಬೆಳೆಗಾರರ ಬೆಳೆ ರಕ್ಷಣೆಗೆ ಬಿಡಬೇಕು ಎಂದರು. ಪ್ರಾಂತೀಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಸಂ ರಾಮಚಂದ್ರಪ್ಪ ಮಾತನಾಡಿ, ಅವರು ಅಡಿಕೆ ಬೆಳೆಗಾರರ ಪರವಾಗಿ ನಿರಂತರ ಹೋರಾಟ ಮಾಡಲು ಬೆಳೆಗಾರರು ಸಂಘಟಿತರಾಗಬೇಕೆಂದು ಕರೆ ನೀಡಿದರು. ಬೆಳೆಗಾರರ ಸಂಘದ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕ, ಪ್ರಮುಖರಾದ ಕಲಸೆ ಚಂದ್ರಪ್ಪ, ಆರ್ಎಸ್ ಗಿರಿ, ಯುಎಚ್ ರಾಮಪ್ಪ, ಶ್ರೀಧರ ಇಳಿ, ರಜನೀಶ್ ಹೆಗಡೆ, ಹೂಬಾ ಅಶೋಕ್, ಸ್ವಾಮಿ ದತ್ತ, ಪ್ರಸನ್ನ ಕೆರೆಕೈ, ಕೆವಿ ಪ್ರವೀಣ್, ವೆಂಕಟೇಶ್ ಬೆಳೆಯೂರು ಮತ್ತಿತರರು ಹಾಜರಿದ್ದರು. ನಮ್ಮ ದೇಶದಲ್ಲೂ ಕೂಡ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ 1972ರಲ್ಲಿ ಜಾರಿಗೆ ಬಂದಂತದ್ದು, ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ
ಈಗ ನಿಮಗೆ ಪರಿಹಾರವನ್ನ ನೀವು ಕೇಳ್ತಾ ಇದ್ದೀರಿ. ಆ ಪರಿಹಾರ ನೀವು ಕಳ್ಕೊಂಡ್ರ 1% ಕೂಡ ಆಗೋದಿಲ್ಲ. ಆ ಪರಿಹಾರ ನಾಮಕಾವಸ್ಥೆ ಪರಿಹಾರ ಸರ್ಕಾರ ಕೊಡೋದು ನಿಮಗೆ ಗೊತ್ತಿದೆ. ಆ ಪರಿಹಾರ ನಮಗೆ ಕಾಯಂ ಪರಿಹಾರ ಅಲ್ಲ. ಬೆಳೆಗಾರನಿಗೆ ತೊಂದರೆ ಆಗೋದು ಎಲ್ಲಿಂದ, ಆ ತೊಂದರೆಯನ್ನ ನಿವಾರಣೆ ಮಾಡೋದಕ್ಕೆ ಕಾನೂನಿನಲ್ಲೇ ಅವಕಾಶ ಇದೆ. ಅದನ್ನ ಜಾರಿ ಕೊಡಬೇಕು ಅಂತ ಹೇಳಿ ಇವತ್ತು ನೀವು ಈ ಸಾಗರದ DFO ಅವರಿಗೆ ನೀವು ಒತ್ತಾಯ ಮಾಡಬೇಕು. ನಾನು ಅದನ್ನು ಹುಡುಕಿ ಇವತ್ತು ಬರ್ಕ ಬಂದಿದ್ದೀನಿ. ನಿಮ್ಮ ಎದುರಿಗೆ ಓದಬೇಕು ಅಂತ ಹೇಳಿ ನಾನು ಅದಕ್ಕೆ ಬಂದಿದ್ದೀನಿ. ನೀವು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಇದನ್ನ ಜನ ಒತ್ತಡ ಮಾಡದೆ ಹೋದ್ರೆ ಇದರಲ್ಲಿ ನೋಡಿ, ಸೆಕ್ಷನ್ 11 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಸೆಕ್ಷನ್ 11(1)B ಪ್ರಕಾರ ರಾಮಚಂದ್ರ ಅವರೇ, ಇದರಲ್ಲಿ ಏನಿದೆ ಇದನ್ನು ಓದ್ತೀನಿ, ಓದಿ ಕೇಳಿ. ಯಾಕೆಂದ್ರೆ ಇದನ್ನ ನೀವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಒತ್ತಾಯ ಮಾಡಬೇಕಾಗತ್ತೆ. ಈಗ ಯಾವ ವನ್ಯಜೀವಿ, ಯಾವ ಪ್ರಾಣಿ, ಅದು ಮಂಗ ಆಗಲಿ, ಹಂದಿ ಆಗಲಿ, ಇನ್ ಕಾರ್ಕೋಣ ಆಗಲಿ, ಯಾವುದೇ ಪ್ರಾಣಿ ಆಗಲಿ, ನಮ್ಮ ಬೆಳೆ ಸ್ಟ್ಯಾಂಡಿಂಗ್ ಕ್ರಾಪ್ ಲಾಸ್ ಆಗುತ್ತೆ ಅಂದ್ರೆ ಅದು ನಷ್ಟ ಆಗ್ತಾ ಇದೆ ಅವುಗಳಿಂದ ಅಂತ ಆದ್ರೆ ಅವುಗಳನ್ನ ಕೊಲ್ಲೋದಕ್ಕೆ ಇದೇ DFO ಬರವಣಿಗೆ ಮುಖಾಂತರ ಪರ್ಮಿಷನ್ ಕೊಡ್ಬೋದು. ಇದರಲ್ಲಿ ಇದೆ ನೋಡಿ, ಓದ್ ಹೇಳ್ತೀನಿ. ದಿ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅಂದ್ರೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅಂದ್ರೆ ಅರಣ್ಯ ಇಲಾಖೆಯ ಒಬ್ಬ ಮೇಲಧಿಕಾರಿ, ಆರ್ ದಿ ಆಥರೈಸ್ಡ್ ಆಫೀಸರ್, ಅವರಿಂದ ಆಥರೈಸ್ ಆದವರು ಮೇ ಇಫ್ he is satisfied that any wild animal specified in Schedule 2 has become dangerous to the human life, ಮನುಷ್ಯನ ಜೀವಕ್ಕೂ ಅಥವಾ ಟು ಪ್ರಾಪರ್ಟಿ, ಅವನ ಆಸ್ತಿಗೂ, ಇನ್ಕ್ಲೂಡಿಂಗ್ ಬರೆದಿದ್ದಾರೆ ನೋಡಿ, ಇನ್ಕ್ಲೂಡಿಂಗ್ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಆನ್ ಎನಿ ಲ್ಯಾಂಡ್, ಅಂದ್ರೆ ಯಾವುದೇ ನಿಮ್ಮ ಫಸಲು, ಭೂಮಿ ಮೇಲೆ ಇರತಕ್ಕಂಥ ಫಸಲು. ನಾವು ಸೇರಿರ್ತಕ್ಕಂಥ ವಿಷಯ ಕಾಡು ಪ್ರಾಣಿಗಳ ಹಾವಳಿಯಿಂದ ಒಂದು ರಕ್ಷಣೆ ಕೊಡ್ತಕ್ಕಂಥದ್ದು, 2 ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು. ಹಾನಿಯಾಗಿರೋದಕ್ಕೆ ಸಂಪೂರ್ಣವಾದಂತಹ ಪರಿಹಾರ ನಿಮ್ಮ ಕೇಂದ್ರ ಸರ್ಕಾರದ ನಾಮ್ಸ್ ಏನಿದೆ ಅದರ ಅಡಿಯಲ್ಲಿ ಪರಿಹಾರವನ್ನ ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡಿ ಪರಿಹಾರವನ್ನ ಪಡ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಇವತ್ತು ಸೇರಿರ್ತಕ್ಕಂಥದ್ದು. ಹಾಗಾಗಿ ನೀವು DFO ಫಸ್ಟ್ ಪಡಿಸಬೇಕು. ಈ ಮಂಗದ ಹಾವಳಿಗೆ 1 ಎಕರೆ ಪ್ರದೇಶಕ್ಕೆ ಬೆಳೆ ಹಾನಿಗೆ ಎಷ್ಟು ಪರಿಹಾರವನ್ನ ಕೊಡ್ತೀರಿ, ಎಷ್ಟು ದಿವಸಕ್ಕೆ ಪರಿಹಾರವನ್ನ ಅರ್ಜಿ ಹಾಕಿದೆ, ಎಷ್ಟು ದಿವಸಕ್ಕೆ ಪರಿಹಾರವನ್ನ ಕೊಡ್ತೀರಿ ಅಂತಕ್ಕಂಥದನ್ನ ಅತ್ಯಂತ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. 2ನೇದು ಕಾಡ್ಕೋಣದ ಹಾವಳಿ, ಅದರಲ್ಲೂ ಆವನಹಳ್ಳಿ ಹೋಬಳಿ, ಕರೂರು ಹೋಬಳಿ, ಬಾರಂಗಿ ಹೋಬಳಿಲಿ, ತಾಳುಗುಪ್ಪ ಹೋಬಳಿ ನೂರಾರು ಕಾಡ್ಕೋಣದ ತಂಡಗಳಿದಾವೆ. 100 ತಂಡಗಳು, 1-2 ತಂಡಗಳಿಲ್ಲ, 100 ತಂಡಗಳಿದಾವೆ. ಒಂದೊಂದು ತಂಡದಲ್ಲಿ 20 ರಿಂದ 25 ಕಾಡ್ಕೋಣಗಳಿದಾವೆ. ಯಾವುದೇ ತೋಟ ಆಗಲಿ, ಕೃಷಿ ಭೂಮಿ ಆಗಲಿ, ಬಾಳೆ ತೋಟ ಆಗಿರಲಿ, ಹೊಸ ಅಡಿಕೆ ತೋಟ ಇರಲಿ, ಎಲ್ಲ ಹಾನಿ ಕೊಡ್ತಕ್ಕಂಥದ್ದಿದೆ. ಆದ್ರೆ ಪರಿಹಾರ ಕೊಡೋದ್ರಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಪರಿಹಾರ ಕೊಡುವಂತ ಕಾಡ್ಕೋಣ ಕೊಟ್ಟಿದ್ದಾರೆ ವಿನಃ ಅದನ್ನ ತೀವ್ರಗತಿಯಲ್ಲಿ ಇದೊಂದು ಕೊಡ್ಲೇಬೇಕಾಗಿದ್ದು ಅಂತ ಹೇಳಿ ನಮ್ಮ ಅರಣ್ಯಾಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ದಯಮಾಡಿ ಮಾತಾಡಬೇಡಿ. ಅರಣ್ಯಾಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಎಲ್ಲ ರೈತರಿಗೂ ಸಹಿತ ನಿಮ್ಮ ಮಾನದಂಡದ ಅಡಿಯಲ್ಲಿ ಹೆಕ್ಟೇರಿಗೆ ಏನ್ ಕೊಡಬೇಕು, ಒಂದು ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಹಾನಿ ಆದ್ರೆ 600 ರೂಪಾಯಿ ಇದೆ, 600 ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದಿದೆ. ಆ ರೀತಿಯಲ್ಲಿ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಜೊತೆಗೆ ಕಾಲಮಿತಿಯೊಳಗೆ ಮಾಡಬೇಕು. ನೀವು ಈಗಾಗಲೇ 5 ತಿಂಗಳಾಗಿದೆ ಗೆಣಸಿನ ಕುಣಿಲಿ ಅರ್ಜಿ ಹಾಕಿ. ಗೆಣಸಿನ ಕುಣಿಲಿ ನಮ್ಮ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರು ಕಾಡ್ಕೋಣದ ಹಾನಿಯಾಗಿದೆ ಅಂತೇಳಿ 6 ತಿಂಗಳಾಗಿದೆ ಕೊಟ್ಟು. ಹಾಗಾದ್ರೆ 6 ತಿಂಗಳಾದ್ರೂ ಸಹಿತ ನೀವು ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ, ಆದ್ರೆ ಕಾಂಟ್ರಾಕ್ಟ್ಗಳದ್ದು 15 ದಿನಕ್ಕೆ ಬಗೆಹರಿಸ್ಕೊಡ್ತೀರಿ. ಕಾಂಟ್ರಾಕ್ಟ್ಗಳದ್ದೆಲ್ಲ ಪರ್ಮಿಟ್ 8 ದಿನಕ್ಕೆ ಆಗೋಗುತ್ತೆ. ಇನ್ನೂ ಬಹಳ ಪವರ್ಫುಲ್ ಇದ್ದವ್ರದ್ದು 2 ದಿನಕ್ಕೆ ಆಗೋಗುತ್ತೆ. ಯಾಕೆ ಯಾಕೆ ಇವಕ್ಕಾಗೋದಿಲ್ಲ? ರೈತರದ್ದು ಯಾಕೆ ಆಗಲ್ಲ ನಿಮ್ಮ ಹತ್ರ? ಇದು ಯಾಕೆ ಮುಖ್ಯ ವಿಷಯ ಅಲ್ಲ ನಿಮ್ದು? ಯಾಕೆ ಒಬ್ಬ IFS ಆಫೀಸರ್ ಇದ್ದೂ ಸಹಿತ
IFS ಆಫೀಸರ್ ಇದ್ರೆ, IAS, IPS, IFS ಆಫೀಸರ್ ಇದ್ರೆ ತೀವ್ರಗತಿಯಲ್ಲಿ ಕೆಲಸ ಆಗುತ್ತೆ, ಜನಪರವಾಗಿ ಕೆಲಸ ಆಗುತ್ತೆ, ಬಿಗಿಯಾದ ಆಡಳಿತ ಇರುತ್ತೆ ಅನ್ನೋದನ್ನ ನಾವು ಭಾವಿಸ್ತೇವೆ. ಆದ್ರೆ IFS ಆಫೀಸರ್ ಇದ್ದೂ ಸಹಿತ, ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ಇರ್ತಕ್ಕಂಥವ್ರು ಇದ್ದೂ ಸಹಿತ ಯಾಕೆ ರೈತ ಪರವಾಗಿ ಕೆಲಸ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ರೈತರಿಗೆ ನ್ಯಾಯ ಕೊಡೋದಕ್ಕೆ ನಿಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಯಾರು ನಿಮ್ಮನ್ನ ಕೈಯನ್ನ ಕಟ್ಟಿ ಹಿಡಿದಿದ್ದಾರೆ? ಯಾರು ನಿಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದನ್ನ ಫಸ್ಟ್ ಕೊಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಹಿಂದೆ ಚರ್ಚೆ ಮಾಡಿದ್ವಿ, ಇಲ್ಲ ಈ ಭಾಗದ ಮಂಗ ಏನೋ ಬಿಳೆ ಮೂತಿ ಮಂಗಗಳಿದೇನೋ, ಬಿಳೆ ಮೂತಿ ಮಂಗಗಳು ಇವು ಶೆಡ್ಯೂಲ್ 4 ಅಲ್ಲಿ ಸೇರ್ಲಿಲ್ಲ ಅಂತಕ್ಕಂಥದ್ದು ನಿಮ್ಮ ಭಾವನೆ ಆಗಿತ್ತು. ಹಾಗಾಗಿ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನ ಹಿಂದಿನ DF ಹೇಳಿದ್ರು. ಗಂಗೂಳಿ ಮತ್ತು ಆಮೇಲೆ ಮೋಹನ್ ಕುಮಾರ್ ಅಂತ ಹೇಳಿ ಇದ್ದಾಗ ಹೇಳಿದ್ರು, ಇಲ್ಲ ಇವು ಏನೋ ವೈಜ್ಞಾನಿಕ ಇದ್ರ ಹೆಸರು ಅಲ್ಲ, ಮೆಕಾಕ ಮುಲಾಟ ಅಂತ ಹೇಳಿ ನಮ್ಮಲ್ಲಿ ಇದಾವಲ್ಲ, ಮನೆ ಹತ್ರ ಎಲ್ಲ ಓಡಾಡ್ತಿರ್ತಾವಲ್ಲ, ಅದು ಸೇರಲಿಲ್ಲ ಶೆಡ್ಯೂಲ್ 4ಗೆ. ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3, ಶೆಡ್ಯೂಲ್ 4 ಅಂತ ಹೇಳಿ ಕಾಡು ಪ್ರಾಣಿಗಳ ಪಟ್ಟಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಯಾವುದು ತೀವ್ರವಾದ ಶಿಕ್ಷೆ, ಯಾವ್ದಾದ್ರು ಹೊಡೆದ್ರೆ, ಪ್ರಾಣಿ ಹೊಡೆದ್ರೆ ಶಿಕ್ಷೆ ಇದೆ, ಅದಕ್ಕೆ ನಾವು ಹೊಡೆಯಂಗಿಲ್ಲ, ಅವ್ರು ಹೊಡಿಬಹುದು. ಅವರು ಪರ್ಮಿಷನ್ ತಗೊಂಡು, DF ರ್ಯಾಂಕಿನ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಹೊಡೆಯೋದಕ್ಕೆ ಅವಕಾಶ ಇದೆ. ಮಂಗನೂ ಹೊಡೆಯಕ್ಕೆ ಅವಕಾಶ ಇದೆ, ಹಂದಿನೂ ಹೊಡೆಯಕ್ಕೆ ಅವಕಾಶ ಇದೆ, ಹುಲಿನೂ ಅವಕಾಶ ಇದೆ, ಆನೆನೂ ಸಹಿತ ಹೊಡೆಯೋದಕ್ಕೆ ಅವರಿಗೆ ಹಾನಿ ಮಾಡ್ತಾ ಇದೆ, ತೊಂದರೆ ಕೊಡ್ತಾ ಇದೆ, ಮನುಷ್ಯನಿಗೆ ಹಾನಿ ಮಾಡ್ತಾ ಇದೆ ಅಂದ್ರೆ ಅವರಿಗೆ ಶೂಟ್ ಮಾಡೋ ಅಧಿಕಾರ ಅವರಿಗೆ. ಕೋಲ್ಕತ್ತಾದ RG ಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿನ ಯುವ ವೈದ್ಯೆಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಕುರಿತು ದೇಶಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿರುವ ಜೊತೆಯಲ್ಲಿಯೇ ಸಾಗರದಲ್ಲಿಯೂ ವೈದ್ಯಕೀಯ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ಸಮೂಹ ABVP ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಪ್ರತಿಭಟನೆಯನ್ನು ಉಗ್ರವಾಗಿ ಘಟನೆಯನ್ನು ಖಂಡಿಸಿದರು. ಗುರುವಾರ ಸಾಗರ ನಗರಸಭೆ ಪಕ್ಕದ ಗಾಂಧಿ ಮೈದಾನದಿಂದ ಶ್ರೀ ಸಿಗಂಧೇಶ್ವರಿ ಶಿಕ್ಷಣ ಸಂಸ್ಥೆ ಮತ್ತು ಜ್ಞಾನಸಾಗರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರತಿಭಟನಾ ಮೆರವಣಿಗೆ ಆರಂಭಿಸಿ ಸಾಗರದ ಹೃದಯ ಭಾಗ ಸಾಗರ್ ಹೋಟೆಲ್ ವೃತ್ತದಲ್ಲಿ ವಿದ್ಯಾರ್ಥಿ ಸಮೂಹ ಭಾರತ ನಕ್ಷೆಯ ಮಾದರಿಯಲ್ಲಿ ಸಾಲು ನಿಲ್ಲುವ ಮೂಲಕ ಪ್ರತಿಭಟನೆಯ ಮೂಲಕ ದೇಶದ ಗಮನ ಸೆಳೆಯುತ್ತಿದ್ದೇವೆ ಎಂದು ಸಂದೇಶ ಮುಟ್ಟಿಸುವಂತಿತ್ತು. ಯುವ ವೈದ್ಯೆಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ವಿರುದ್ಧ ಮಾತ್ರವಲ್ಲದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಯುವ ವೈದ್ಯೆಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಕೇವಲ ವೈದ್ಯಕೀಯ ಸಮೂಹವನ್ನು ಮಾತ್ರ ಬೆಚ್ಚಿ ಬೀಳಿಸುವಂತೆ ಮಾಡಿಲ್ಲ, ಬದಲಾಗಿ ದೇಶವೇ ಹೋರಾಟಕ್ಕೆ ಮುಂದಾಗುವಂತೆ ಮಾಡಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಪೊಲೀಸರು ಪ್ರಕರಣವನ್ನು ನಿರ್ವಹಿಸಿದ ರೀತಿಯ ಟೀಕೆಗೆ ಕಾರಣವಾಗಿದೆ ಎಂದು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಕರಣವನ್ನು ನಿರ್ವಹಣೆ ಮಾಡಿದ ರೀತಿಯ ಕುರಿತು ವೈದ್ಯಕೀಯ ಸಮೂಹ ಧ್ವನಿ ಎತ್ತಿದೆ. ಈ ಘಟನೆ ಬಳಿಕ ಮಹಿಳಾ ವೈದ್ಯರ ಸುರಕ್ಷತೆ ಬಗ್ಗೆ ಭಯ ಮತ್ತು ಗಂಭೀರವಾದ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಘನಘೋರ ಘಟನೆ ನಮ್ಮನ್ನು ಭಯಭೀತರನ್ನಾಗಿ ಮಾಡಿದೆ. ನಮಗೆ ಸುರಕ್ಷತೆ ಬೇಕು, ಪಶ್ಚಿಮ ಬಂಗಾಳದ ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಎಂದು ಹೇಳಿದರು. ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡುವ ಮತ್ತು ಕೆಲಸದ ಸ್ಥಳಗಳಲ್ಲಿ ಅಸುರಕ್ಷಿತ ವಾತಾವರಣದ ಪ್ರತಿಧ್ವನಿಯಾಗಿದೆ. ವೈದ್ಯರುಗಳಿಗೆ ಸುರಕ್ಷತೆ ಇಲ್ಲದಿರುವುದೇ ಮುಖ್ಯ ಸಮಸ್ಯೆಯಾಗಿದೆ. ಈ ಘಟನೆ ಬಳಿಕ ಇಷ್ಟು ದಿನವಾದರೂ ನ್ಯಾಯ ಸಿಕ್ಕಿಲ್ಲ. ಆದ್ದರಿಂದ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ವೈದ್ಯರುಗಳಿಗೆ ಸುರಕ್ಷತೆ ಕುರಿತು ವ್ಯಾಪಕ ಅನುಮಾನ ವ್ಯಕ್ತವಾಗಿದೆ ಎಂದರು. ಪ್ರತಿಭಟನಾಕಾರರು ಸಾಗರ್ ಹೋಟೆಲ್ ವೃತ್ತದಿಂದ ಚಾಮರಾಜಪೇಟೆ ಮಾರ್ಗವಾಗಿ ಪ್ರತಿಭಟನಾ ಮೆರವಣಿಗೆ ಮಾಡುವ ಮೂಲಕ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು.
ಸಾಗರದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ವಿನಯ ದೇವರಾಜ್ ಹಾಗೂ ಕುಮಾರಿ ಶಿವಾನಿ ಡಿ ಇವರು ಗಾಯನವನ್ನು ಮಾಡಿದರು. ಅಲ್ಲದೆ ಭಾಸ್ಕರ್ ಶಿಕ್ಷಕರು ಮತ್ತು ದೇವರಾಜ್ ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. स्वयं व्यासेन कृतितां पुराणमुनिना मध्ये महाभारतम् अद्वैतामृतवर्षिणी भगवती अष्टादशाध्यायिनीम् अम्ब त्वामनुसन्दधामिनि भगवद्गीते भवद्वेषिणीम् नमोऽस्तु ते व्यासविशालबुद्धे पुल्लारविन्द्याय तपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेकैकपाणये ज्ञानमुद्राय कृष्णाय गीतामृतये नमः. देवकी परमानन्दं कृष्णं वन्दे जगद्गुरु. ओम श्री परमात्मने